ಬೆಳಗಾವಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಿಂದ ಭರ್ಜರಿ ಪ್ರಚಾರವನ್ನ ಮಾಡಲಾಗ್ತಾ ಇದೆ. ಪ್ರತಿ ಗ್ರಾಮಗಳಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಟಿಕೆಟ್ ಸಿಕ್ಕಿರೋದು ತುಂಬಾ ಖುಷಿಯಾಗಿದೆ. ಪಕ್ಷದ ಎಲ್ಲಾ ಮುಖಂಡರಿಗೆ ಧನ್ಯವಾದವನ್ನ ತಿಳಿಸ್ತೀನಿ ಅಂತ ಪ್ರಿಯಾಂಕಾ ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಕಾಂಗ್ರೆಸ್ ಟಿಕೆಟ್ ಸಿಕ್ಕಿರೋದು ಬಹಳ ಹೆಮ್ಮೆ ಅನಿಸ್ತಿದೆ ಅಂತ ಕೂಡ ಹೇಳಿದ್ದಾರೆ. ಈ ಬಾರಿ ಸರ್ವೆಯಲ್ಲೂ ಕಾಂಗ್ರೆಸ್ ಪರ ಪಾಸಿಟಿವ್ ಆಗಿ ರಿಪೋರ್ಟ್ ಬಂದಿದೆ, ರಿಸಲ್ಟ್ ಬಂದಿದೆ ಅನ್ನುವಂಥ ವಿಚಾರ ಕೂಡ ಮಾತನಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ಕಾಂಗ್ರೆಸ್ನ ಅಭ್ಯರ್ಥಿಯಾದಂಥ ಪ್ರಿಯಾಂಕಾ ಜಾರಕಿಹೊಳಿ ಹಾಗೂ ಅವರ ಸಹೋದರ ರಾಹುಲ್ರನ್ನ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಚಿಕ್ಕೋಡಿ ಲೋಕಸಭಾ ಅಖಾಡದಲ್ಲಿ ಈಗಾಗಲೇ ಚುನಾವಣಾ ಕಾವು ರಂಗೇ ಇರ್ತಾ ಇದೆ. ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ನೇರವಾದಂಥ ಫೈಟ್ ಇರ್ತಕ್ಕಂಥದ್ದು. 1967ರಿಂದ 1991ರವರೆಗೆ ಇದು ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು. ತದನಂತರ 2014ರಲ್ಲಿ ಇಲ್ಲಿ ಪ್ರಕಾಶ್ ಹುಕ್ಕೇರಿ ಗೆದ್ದು ಬರ್ತಾರೆ. ಅದಾದ ಬಳಿಕ ಈಗ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿಗೆ ಕಾಂಗ್ರೆಸ್ ಟಿಕೆಟ್ ಸಿಕ್ಕಿರ್ತಕ್ಕಂಥ ನಾನು ತೋರಿಸ್ತಾ ಇದ್ದೀನಿ. ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯಲ್ಲಿ ಈಗಾಗಲೇ ಅವರು ಅಕ್ಕ ಮತ್ತು ತಮ್ಮ ಇಬ್ಬರು ಕೂಡ ಕಾಲಿಗೆ ಚಕ್ರ ಕಟ್ಟಿಕೊಂಡು ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸ್ತಿದ್ದಾರೆ. ಪ್ರತಿಯೊಂದು ವಿಧಾನಸಭಾ ಮತಕ್ಷೇತ್ರದಲ್ಲಿ ಹೋಗಿ ಜನರ ಮಧ್ಯೆ ಇದ್ಕೊಂಡು ಮತಯಾಚನೆ ಮಾಡ್ತಿರ್ತಕ್ಕಂಥದ್ದು. ಈಗ ಕಾಂಗ್ರೆಸ್ ಟಿಕೆಟ್ ಸಿಕ್ಕ ಬಳಿಕ ಮೊದಲ ಬಾರಿಗೆ ನಿಮ್ಮ ಜೊತೆ ಮಾತನಾಡೋದಕ್ಕೆ ಪ್ರಿಯಾಂಕಾ ಜಾರಕಿಹೊಳಿ ಸಿಕ್ಕಿದ್ದಾರೆ. ಮೇಡಮ್, ನಿಮ್ಮ ಟಿಕೆಟ್ ಸಿಕ್ಕಿದೆ, ಅಭಿನಂದನೆಗಳು. ಹೇಗೆ ಅನ್ನಿಸ್ತಾ ಇದೆ ಮೇಡಮ್? ಥ್ಯಾಂಕ್ ಯು. ಭಾಳ ಖುಷಿ ಅನಿಸ್ತಾ ಇದೆ ರೀ. ಹಾಗೆಯೇ ಎಲ್ಲ ಪಕ್ಷದ ವರಿಷ್ಠರಿಗೆ, ಖರ್ಗೆ ಸರ್ ಅವರು, ಸೋನಿಯಾಜಿ ಅವರಿಗೂ, ರಾಹುಲ್ ಸರ್ ಅವ್ರಿಗೂ, CM ಸರ್ ಸಿದ್ದರಾಮಯ್ಯ ಸರ್, DCM DK ಶಿವಕುಮಾರ್ ಸರ್, ಹಾಗೆಯೇ ತಂದೆಯವರು ಶ್ರೀ ಸತೀಶ್ ಜಾರಕಿಹೊಳಿ ಅವ್ರಿಗೂ ಕೂಡ ಧನ್ಯವಾದ ಹೇಳಕ್ಕೆ ಬಯಸ್ತೇನೆ. ಭಾಳ ಹೆಮ್ಮೆ ಅನ್ಸುತ್ತೆ ರೀ. ಪ್ರಮುಖವಾಗಿ 1967ರಿಂದ 1991ವರೆಗೆ ಕಾಂಗ್ರೆಸ್ನ ಭದ್ರಕೋಟೆ, ಮತ್ತು ಇಲ್ಲಿ ಹೊಳಿಗೆ ಹಸ್ತ ಅರಳುವಂಥ ನಿಟ್ಟಿನಲ್ಲಿ ತಮ್ಮನ್ನ ಅಖಾಡ ಕಳಿಸ್ತಾ ಇದ್ದಾರೆ. ಇಲ್ಲಿ ಒಂದು ಕಡೆ ನಿಮಗೂ ಕೂಡ ಅಗ್ನಿ ಪರೀಕ್ಷೆ, ತಂದೆಯವರು ಕೂಡ ಅಗ್ನಿ ಪರೀಕ್ಷೆ. ಸೊ ಯಾವ ರೀತಿ ಸವಾಲನ್ನು ಸ್ವೀಕರಿಸ್ತಾ ಇದ್ದಾರೆ? ಭಾಳ ಸಪೋರ್ಟು ಇದೆ ರೀ. CM ಸರ್, DCM ಸರ್, ಹಾಗೆಯೇ ಸ್ಥಳೀಯ ಎಲ್ಲ 8 ಕ್ಷೇತ್ರದ MLAಗಳು ಅವರು ಕೂಡ ಸಪೋರ್ಟ್ ಮಾಡ್ಬೋದು. ಈ ಸರ್ತೆ ಆ ಸರ್ವೆಯಲ್ಲೂ ಕೂಡ ಭಾಳ ಪಾಸಿಟಿವ್ ಆಗಿ ಬಂದಿದೆ ಕಾಂಗ್ರೆಸ್ ಪಕ್ಷದ ಫೇವರಲ್ಲಿ. ಸೊ ನಾವು ಕಾನ್ಫಿಡೆಂಟ್ ಇದ್ದೀವಿ ಬರುತ್ತಂತ. ಕಳೆದ ಲೋಕಸಭಾ ಚುನಾವಣೆಗೂ ಈಗಿನ ಲೋಕಸಭಾ ಚುನಾವಣೆಗೂ ಒಂದಿಷ್ಟು ಸಂದರ್ಭಗಳು ವ್ಯತ್ಯಾಸ ಬದಲಾಗಿದೆ ಮೇಡಮ್. ಚಿಕ್ಕೋಡಿ ಪಾರ್ಲಿಮೆಂಟ್ನಲ್ಲಿ ಇರ್ತಕ್ಕಂಥ 8 ವಿಧಾನಸಭಾ ಮತಕ್ಷೇತ್ರ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. ಅದು ನಾವು ಹುಕ್ಕೇರಿಯಿಂದ ಅಂದರೆ ಚಿಕ್ಕೋಡಿ ಆಗಿರ್ಬೋದು, ಯಮಕನಮಡಿ ಆಗಿರ್ಬೋದು, ಅಥವಾ ಅಥಣಿ ಆಗಿರ್ಬೋದು, ಇಲ್ಲಿ ನೋಡಿದರೆ 50,000ಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕಾಂಗ್ರೆಸ್ ಲೀಡ್ ತೊಗೊಂಡಿತ್ತು. ಸೊ ಅದು ನಿಮ್ಗೆ ಈ ಬಾರಿ ಒಂದು ಶಕ್ತಿ ಬರುತ್ತೆ ಅಂತೀರಿ? ಹೌದ್ರಿ. 5 ಕಾಂಗ್ರೆಸ್ MLA ಇದ್ದಾರೆ, 3 BJPದವರು ಇದ್ದಾರೆ. ಸೊ ಪಾಸಿಟಿವ್ ಆಗಿ ಆಗ್ಬೋದಂತ ನಮ್ಮ ಅನಿಸಿಕೆ ಇದೆ. ಈಗ ಬಿಜೆಪಿಯಿಂದ ಅಣ್ಣಾ ಸಭೆಯಲ್ಲಿ ನಿಂತಿದ್ದಾರೆ. ಅವರು ಮೋದಿ ಗ್ಯಾರಂಟಿ ವಿಚಾರಗಳನ್ನು ಮುಂದಿಟ್ಟುಕೊಂಡು ಮತದಾರ ಮತವನ್ನು ಯಾಚನೆ ಮಾಡ್ತಾ ಇದ್ದಾರೆ. ಈಗ ನಿಮಗೆ ಟಿಕೆಟ್ ಅನೌನ್ಸ್ ಆಗಿದೆ, ನೀವು ಕೂಡ ಮತದಾರ ಮುಂದೆ ಹೋಗಲೇಬೇಕು. ಏನೆಲ್ಲ ಜನರ ಮುಂದೆ ಇಡೋದಕ್ಕೆ ಬಯಸ್ತೀರಿ? ಕಾಂಗ್ರೆಸ್ ಪಕ್ಷದ ಎಲ್ಲ ಅಭಿವೃದ್ಧಿ ಕಾರ್ಯಗಳು, 5 ಗ್ಯಾರಂಟಿ ಯೋಜನೆಗಳು, ಹಾಗೆಯೇ ಎಲ್ಲ ಧರ್ಮಗಳಿಗೂ ಸಪೋರ್ಟ್ ಮಾಡುತ್ತೆ. ಮತ್ತು ತಂದೆಯವ್ರು ಮಾಡಿದ್ದೆಲ್ಲ ಡೆವಲಪ್ಮೆಂಟ್, PWD ಅವ್ರ ಡಿಪಾರ್ಟ್ಮೆಂಟಿಂದ ಮಾಡಿದ್ದು, ಅದನ್ನು ಮುಂದಿಟ್ಕೊಂಡು ಹೋಗ್ತಾ ಇದ್ವಿ. ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನೀವು ಗೆದ್ದರೆ ಕ್ಷೇತ್ರದ ಜನರಿಗೆ ಏನು ಆಶ್ವಾಸನೆ ಕೊಡ್ತೀರಿ? ಜನರ ಮಧ್ಯೆ ಇಟ್ಕೊಂಡು ಕೆಲಸ ಮಾಡ್ತಂತ ಆ ರೀತಿ ಒಂದು ಭರವಸೆ ಕೊಡ್ತೀರ ಅವರಿಗೆ? ವಿಶೇಷವಾಗಿ ಸಾಕಷ್ಟು ನೀರಾವರಿ ಯೋಜನೆಗಳಿದಾವೆ, ಸಾಕಷ್ಟು ನದಿಗಳು ಹರಿದೋಗಿದ್ದಾವೆ, ಇಲ್ಲಿ ಪ್ರವಾಹ ಬರುತ್ತೆ, ಬರಗಾಲ ಎರಡೂ ಕೂಡ ಚಿಕ್ಕೋಡಿ ಲೋಕಸಭೆಯಲ್ಲಿ ಇರ್ತಕ್ಕಂಥದ್ದು. ಸೊ ಆ ಒಂದು ಮತದಾರರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಡೆಫಿನೆಟ್ಲಿ ಪಾಸಿಟಿವ್ ಆಗಿ ಬಂತಂದರೆ ನಾವು ಎಲ್ಲ ಮಾಡಲೇಬೇಕು. ಯಾಕಂದರೆ ಸಪೋರ್ಟರ್ಸ್, ವೋಟರ್ಸ್ ನಮಗೆ ಒಂದು ಕಾನ್ಫಿಡೆನ್ಸ್, ಒಂದು ಇದಿಟ್ಟು ಶಕ್ತಿ ಕೊಟ್ಟಿರ್ತಾರೆ, ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಸೊ ನಾವು ಮಾಡಲೇಬೇಕಾಗುತ್ತೆ. ಅವ್ರು ಏನಾದರೂ ಪ್ರಾಬ್ಲಮ್ಸ್ಗಳಿದ್ರೆ ನಾವು ಅದನ್ನು ಸಾಲ್ವ್ ಮಾಡಲೇಬೇಕು. ರಾಜ್ಯದಲ್ಲಿ ಯಾವುದೇ ಸರ್ಕಾರ ಬಂದರೂ ಕೂಡ ಆ ಸರ್ಕಾರದಲ್ಲಿ ಜಾರಕಿಹೊಳಿ ಕುಟುಂಬ ತನ್ನ ಕಂಟ್ರೋಲ್ ಇಟ್ಕೊಂಡಿರುತ್ತೆ. ಸೊ ಈಗ ಆ ರಾಜಕೀಯದ ಒಂದು ಭಾಗ ಆಗ್ತಾ ಇದ್ದಾರೆ ನೀವೀಗ. ಸೊ ಆ ರೀತಿಯ ಆಲೋಚನೆಗಳು ಅದೆಲ್ಲ ಯೋಚನೆ ಮಾಡಿದಾಗ ನಿಮ್ಮ ತಂದೆಯವರೆಲ್ಲ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದಾಗಿರ್ಬೋದು, ಅವ್ರ ತಂದೆಯವ್ರ ಗೆಲುವಿಗಾಗಿ ನೀವು ಕೂಡ ಚುನಾವಣೆ ಪ್ರಚಾರ ಕೂಡ ಮಾಡಿದ್ರಿ. ಈಗ ನಿಮ್ಮ ಚುನಾವಣೆಯನ್ನು ನೀವೇ ಮಾಡ್ತಾ ಇದ್ದೀರಿ. ಭಾಳ ಖುಷಿ ಅನ್ಸುತ್ತೆ ರೀ. ದೊಡ್ಡ ಫ್ಯಾಮ್ಲಿ ಇದೆ. ಬಟ್ ನಾವು ಕೂಡ ನಮ್ಮ ಪ್ರಯತ್ನ ಮಾಡ್ತೀವಿ ಜನರಿಗೆ ಮನವೊಲಿಸಿಕೆ. ಸೊ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಟಿಕೆಟ್ ಸಿಕ್ಕ ಬಳಿಕ ತಾಯಿಯವರು ಏನು ಹೇಳಿದರು? ನಿಮ್ಮ ಸ್ನೇಹಿತರಲ್ಲಿ ನಿಮ್ಮ ಕರೆ ಮಾಡಿ ಯಾವ ರೀತಿ ನಿಮಗೆ ಹುರಿದುಂಬಿಸಿದ್ರು ಅಂತ? ಹೌದು, ಮಮ್ಮಿಯವರು ಅವರು ಕೂಡ ಭಾಳ ಸಪೋರ್ಟ್ ಮಾಡಿದರು.
ಎಲ್ಲರೂ ಸೋಷಿಯಲ್ ಮೀಡಿಯಾ ಥ್ರೂ ಮುಖಾಂತರ ಎಲ್ಲರೂ ವಿಶ್ ಕಳಿಸ್ತಾ ಇದ್ದಾರೆ. ಆಲ್ ದ ಬೆಸ್ಟ್ ಅಂತ ತಿಳಿಸ್ತಾ ಇದ್ದಾರೆ. ಸರ್, ಈಗ ಒಂದು ಕಡೆ ಟಿಕೆಟ್ ಸಿಕ್ಕಿದೆ, ಮತ್ತೊಂದು ಕಡೆ ತಂದೆಯವರಿಗೆ ಎಲ್ಲ ಕ್ಷೇತ್ರಗಳ ಜವಾಬ್ದಾರಿಗಳಿದ್ದಾವೆ. ಇನ್ನು ಅಕ್ಕನ ಗೆಲ್ಲಿಸ್ಬೇಕಂದ್ರೆ ಜವಾಬ್ದಾರಿ. ಅದರಲ್ಲಿ ವಿಶೇಷವಾಗಿ ಲಖನ್ ಜಾರಕಿಹೊಳಿ ಕೂಡ ತಾವು ಭೇಟಿ ಆಗಿದ್ರಿ. ಸೊ ಅವರು ಕೂಡ ಚುನಾವಣಾ ಪ್ರಚಾರಕ್ಕೆ ಬರ್ತಂತ ಭರವಸೆ ಕೊಟ್ರ ಸರ್? ಇನ್ನೂ ಇಲ್ಲ. ಅವರು ನಾವು ನಿಮಗೆ ಬೆಂಬಲ ಸೂಚಿಸ್ತೇವೆ, ಯಾಕಂದರೆ ಪ್ರಿಯಾಂಕಾ ಅವರು ಆದರೂ ಕೂಡ ಒಂದು ಒಳ್ಳೆ ಆಗತ್ತೆ ಅಂತ ಅವರು ಮಾತನ್ನು ಹೇಳಿದರು. ಆದರೆ ಅವರೇನಿನ್ನೂ ಪ್ರಚಾರ ಕಾರ್ಯಕ್ರಮ ಬರ್ತಾನೆ ಅಂತ ಏನೂ ಮಾತನ್ನು ಹೇಳಿಲ್ಲ. ಅದಕ್ಕೆ ನೋಡಿ ನಾವು ಅವ್ರದ್ದು ಆಶೀರ್ವಾದ ತಾವು ಕೊಡ್ರಿ ಅಂತ ತಾವು ಕೇಳ್ಕೊಂಡಿದ್ದೇವೆ. ನೋಡಿ ನಾವು ಮುಂದಿನ ದಿನಗಳಲ್ಲಿ ಅವರು ಇದು ಮಾಡ್ತಾರೆ. ಚಿಕ್ಕೋಡಿ ಲೋಕಸಭೆಯಲ್ಲಿ ಯುವ ಮತದಾರ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಹತ್ತತ್ರ ಒಂದು 6 ಲಕ್ಷ ಜನ ಯುವ ಮತದಾರರಿದ್ದಾರೆ. ಆ ಮತದಾರ ಸೆಳೆಯುವಂಥ ನಿಟ್ಟಿನಲ್ಲಿ ಯಾವ ರೀತಿ ಸ್ಟ್ರಾಟಜಿ ಮಾಡ್ತಾರೆ? ಯುವಕರು ಕೂಡ ಸಾಕಷ್ಟು ಸಮಸ್ಯೆಗಳು ಏನು BJP ಕೇಂದ್ರ ಸರ್ಕಾರದವರು ಆಶ್ವಾಸನೆ ಕೊಟ್ಟಿದ್ದರು, ಅನೇಕ ಉದ್ಯೋಗ ಕೊಡ್ತೇವಂತ ಅವರಿಗೆ ಆಶ್ವಾಸನೆ ನೀಡಿದರು. ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳ ಸಾಕಷ್ಟು ಸಮಸ್ಯೆಗಳಿದ್ವು. ಇವೆಲ್ಲ BJP ಸರ್ಕಾರ ನಮಗೆ ಸಾಲ್ವ್ ಮಾಡ್ತಾ ಅಂತ ಹೇಳಿದ್ರು. ಆದರೂ ಕೂಡ ಅವ್ರ ಸಮಸ್ಯೆಗಳು ಇನ್ನೂ ಕೂಡ ಬಗೆಹರಿಸಿಲ್ಲ, ಅವ್ರಿಗೆ ಗಮನಕ್ಕೆ ಕೂಡ ಹರಿಸಿಲ್ಲ. ಮತ್ತು ಸ್ಥಳೀಯವಾಗಿ MP ಅವರು ಕೂಡ ಆ ನಿಟ್ಟಿನಲ್ಲಿ ಯಾವುದೇ ಒಂದು ಕಾರ್ಯವನ್ನು ಮಾಡಿಲ್ಲ. ಅದಕ್ಕೆ ನಾವು ಪ್ರಿಯಾಂಕಾ ಅವರು MP ಆದರೂ ಕೂಡ ಒಂದು ಉದ್ಯೋಗ ಸೃಷ್ಟಿಯಾಗಿರ್ಬೋದು ಮತ್ತು ಅದೇ ರೀತಿ ಯುವಕರೇನೇನು ಸಮಸ್ಯೆ ಇದೆ ಅದನ್ನ ಆಲಿಸಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಂದೆಯವ್ರ ಕ್ಷೇತ್ರದಲ್ಲಿ ಓಡಾಟ ಮಾಡಿದರೆ, ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ಓಡಾಟ ಮಾಡಿದರೆ, ಈಗ ಸ್ವತಃ ಸಹೋದರಿಗೆ ಹೆಗಲು ಕೊಟ್ಟು ಕೆಲಸ ಮಾಡಾಕತ್ತೀರಿ. ಈಗ ಟಿಕೆಟ್ ಅನೌನ್ಸ್ ಆಗೈತಿ, ಪೂರ್ತಿ ಜವಾಬ್ದಾರಿ ಇದೆ. ಈಗ ಚುನಾವಣೆ ಮಾಡಲೇಬೇಕು, ರಾಜಕೀಯ ಪಟ್ಟಗಳನ್ನು ನೀವು ಉಳಿಸಲೇಬೇಕು. ಸೊ ಯಾವ ರೀತಿ ಮಾನಸಿಕವಾಗಿ ಸಿದ್ಧತೆಯಾಗಿರಂತ? ಮಾನಸಿಕವಾಗಿ ಇವತ್ತಿಂದಲ್ಲ, ತಂದೆ ಸತೀಶ್ ಜಾರಕಿಹೊಳಿ ಅವರು ರಾಜಕೀಯ ಕ್ಷೇತ್ರದಲ್ಲಿದ್ದಾಗ ಕೂಡ ಮಾನಸಿಕವಾಗಿ ಎಲ್ಲರೂ ನಾವಾಗಿರ್ಬೋದು, ಅಕ್ಕ ಅವರು ಸದೃಢವಾಗಿದ್ದೇವೆ. ಯಾಕಂದರೆ ರಾಜಕಾರಣ ಆಗಿರ್ಬೋದು, ಅಧಿಕಾರನ ನಮ್ಮ ಕುಟುಂಬಕ್ಕೇನು ಹೊಸದೇನಲ್ಲ. ಸುಮಾರು 15 ವರ್ಷಗಳಿಂದ ತಂದೆಯವರು MLC ಆಗಿದ್ದರು, ಆವಾಗ ಮಿನಿಸ್ಟರ್ ಆಗಿದ್ದರು. ಮತ್ತು ಆಮೇಲೆ ಅನೇಕ ಬಾರಿ 3-4 ಸರ್ತಿ ಮಿನಿಸ್ಟರ್ ಆಗಿದ್ದರು. 15 ವರ್ಷಗಳಿಂದ MLA ಆಗಿದ್ದಾರೆ. ಅದಕ್ಕೆ ಇವೆಲ್ಲ ವಾತಾವರಣ ಆಗಿರ್ಬೋದು ಏನು ನಮ್ಮ ಕುಟುಂಬಕ್ಕೆ ಹೊಸದಲ್ಲ. ಮಾನಸಿಕವಾಗಿ ಮೊದಲಂತೂ ಕೂಡ ಸದೃಢವಾಗಿದ್ದಾರೆ. ಈಗ ನಾವು ವೈಯಕ್ತಿಕವಾಗಿ ನಾವು ನಿಲ್ಲಬೇಕಂದ್ರೆ ಒಂದು ಮಾನಸಿಕವಾಗಿ ನಾವು ಸ್ವಲ್ಪ ಗಟ್ಟಿಯಾಗಬೇಕಾಗತ್ತೆ. ಯಾಕಂದರೆ ಟೀಕೆಗಳಿಗೆ, ವಿರೋಧಿಗಳಿಗೆ ಎದುರಿಸುವಂಥ ಶಕ್ತಿ ಮತ್ತು ಸಾಮರ್ಥ್ಯ ನಮ್ಮಲ್ಲಿ ಇರಬೇಕಾಗತ್ತೆ. ಅದಕ್ಕೆ ಆ ನಿಟ್ಟಿನಲ್ಲಿ ಕೂಡ ನಾವು ಗಟ್ಟಿಯಾಗಿ ನಿಂತಿದ್ದೇವೆ ಅಂತ ನಾವು ಹೇಳ್ಬೋದು. ಈ ಲೋಕಸಭೆ ಚುನಾವಣೆಯಲ್ಲಿ ಅಕ್ಕವ್ರ ಗೆಲುವಿನ ಬಗ್ಗೆ ಎಷ್ಟು ನಿಮಗೆ ಕಾನ್ಫಿಡೆನ್ಸ್ ಬರ್ತಾ ಇದೆ? ದಿನದಿಂದ ದಿನಕ್ಕೆ ಪ್ರಚಾರಕ್ಕೆ ಹೋಗ್ತಾ ಇದ್ರಿ, ಎಷ್ಟು ನಿಮ್ಗೆ ಕಾನ್ಫಿಡೆನ್ಸ್ ಬರ್ತಾ ಇದೆ? ದಿನದಿಂದ ನಾವು ಬೇರೆ ಬೇರೆ ಭಾಗಗಳ ಅಡ್ಡಾಡಿದಾಗ ಇನ್ನೂ ಸಂಘಟನೆ ಹೆಚ್ಚಾಗ್ತಾ ಇದೆ. ಇನ್ನೂ ಕಾರ್ಯಕರ್ತರು, ಮುಖಂಡರು ಇನ್ನೂ ಹುಮ್ಮಸ್ಸು ಬರ್ತಾ ಇದೆ. ಇನ್ನೂ ನಾವು ಎಷ್ಟು ಜಾಸ್ತಿ ಓಡಾಡ್ತೇವೆ, ಎಷ್ಟು ಜನರು ನಾವು ಸಾಧ್ಯದಷ್ಟು ಸಂಪರ್ಕವನ್ನು ಮಾಡ್ತೀವಿ, ಅಷ್ಟು ನಮ್ಮ ಕಾಂಗ್ರೆಸ್ ಪಕ್ಷಕ್ಕಾಗಿರ್ಬೋದು ಅಕ್ಕವ್ರಿಗೆ ಪ್ಲಸ್ ಆಗುತ್ತೆ. ಗೆಲ್ಲುವಂಥ ಎಲ್ಲ ವಾತಾವರಣ ಈಗಾಗಲೇ ಚಿಕ್ಕೋಡಿ ಲೋಕಸಭೆಯಲ್ಲಿ ಕಾಣ್ತಾ ಇದೆ. ಅದಕ್ಕಿದೇ ಒಂದು ಕಾರ್ಯವನ್ನು ಮಾವನ್ನು ನಾವು ಕೊನೆಯವರೆಗೂ ಇದೇ ರೀತಿ ಇರಬೇಕಂತ, ಓಟ ಪರಿವರ್ತನೆ ಆಗುವವರೆಗೂ ನಾವು ಕೆಲಸ ಕಾರ್ಯನ ಮಾಡಬೇಕು. ಮೇಡಮ್, ಕೊನೆಯದಾಗಿ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರ ಬರ್ತಕ್ಕಂಥ ಕಾರ್ಯಕರ್ತರಿಗೂ ಮತ್ತು ಮತದಾರರಿಗೆ ಏನು ಹೇಳ್ತೀರಿ? ನಾವು ತಂದೆಯವರ ಮಾರ್ಗದರ್ಶನದಲ್ಲಿ ಅವರು ಹೇಳಿದಂಥ ಎಲ್ಲ ಕಾರ್ಯಗಳನ್ನು ಮಾಡ್ತೀವಿ, ಹಾಗೂ ಜನರಿಗೂ ಕೂಡ ಸೇವೆ ಮಾಡ್ತೀವಿ, ಹಾಗೂ ಮಹಿಳೆಯರಿಗೂ ಯುವಕರಿಗೂ ಕೂಡ ಬೆನ್ನೆಲುಬಾಗಿ ನಿಂತೀವಿ ಅಂತ ಹೇಳ್ತೀನಿ. ಸೊ ಇವಿಷ್ಟು ಏನಂದರೆ ಚಿಕ್ಕೋಡಿಯ ಕಾಂಗ್ರೆಸ್ ಅಭ್ಯರ್ಥಿ ಆದಂಥ ಪ್ರಿಯಾಂಕಾ ಜಾರಕಿಹೊಳಿ ಹೇಳುವಂಥ ಮಾತು. ಒಟ್ಟಿನಲ್ಲಿ ಜನರ ಮಧ್ಯೆ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ. ಈ ಬಾರಿ ಕೂಡ ತಂದೆಯ ಮಾರ್ಗದರ್ಶನದಲ್ಲಿ ನಾವು ಈ ಒಂದು ಚುನಾವಣೆ ಎದುರಿಸ್ತಾ ಇದ್ದೀವಿ. ಹಾಗಾಗಿ ಮತದಾರರು ನಮ್ಮ ಕೈ ಹಿಡಿತಾರೆ ಅನ್ನೋಂಥ ಭರವಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ್ಗಸ್ತಿ, TV5 ಬೆಳಗಾವಿ.